ವಂದನೆಗಳಾಂಟಿ. ಸೇರಿ ವಂದನೆ. ಬಂದಂತಹ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತಹ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸನಾಗಿದ್ದೇನೆ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಭಾವಿಸುವುದಾದರೆ ಪ್ರಾರ್ಥನೆಯೊಂದಿಗೆ ಈ ವಾಕ್ಯದ ಭಾಗವನ್ನು ನಾವು ಪ್ರಾರಂಭ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ಈ ರೀತಿಯಾಗಿ ಕರ್ತನೆ ನಿಮ್ಮ ಪಾದದ ಸಮ್ಮುಖಕ್ಕೆ ನಾವೆಲ್ಲರೂ ಸೇರಿ ಬಂದು ನಿಮ್ಮ ಮಾತುಗಳನ್ನು ಕೇಳಲು ಧ್ಯಾನಿಸಲು ನಮಗೆ ನೀವು ಕೊಟ್ಟಂತ ಈ ಮಹಾ ಅವಕಾಶಕ್ಕಾಗಿ ಭಾಗ್ಯಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ಕರ್ತನೆ, ಕೇಳುವಂತ ಮಾತುಗಳನ್ನು ಬಿಟ್ಟು ಬಿಡದೆ ಅವುಗಳ ಪ್ರಕಾರವಾಗಿ ನಾವೆಲ್ಲರೂ ಜೀವಿಸುವ ಹಾಗೆ ನಮಗೆ ಸಹಾಯ ಮಾಡಿ, ನಿಮ್ಮ ಚಿತ್ತವನ್ನು, ನಿಮ್ಮ ಆಲೋಚನೆಯನ್ನು, ನಿಮ್ಮ ಪ್ರಣಾಳಿಕೆಯನ್ನು ನಾವು ಅರ್ಥ ಮಾಡಿಕೊಂಡು ಜೀವಿಸುವವರಾಗಿ ನಾವಿರುವಂತೆ ನಮಗೆ ಕೃಪೆ ತೋರಿಸಿ. ಹೇಳುವಂತ ನನಗೂ ಬೇಕಾಗಿರುವ ನಿಮ್ಮ ಆತ್ಮನ ಸಹಾಯವನ್ನು ನೀವು ಒದಗಿಸಿಕೊಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ಈ ಮುಂಜಾನೆಯ ಪ್ರಾರ್ಥನೆಯ ಕೂಟಕ್ಕೆ ಸೇರಿ ಬಂದಂತ ನಿಮ್ಮೆಲ್ಲರಿಗೂ ಮತ್ತೊಂದಾವರ್ತಿ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಹೃದಯಪೂರ್ವಕವಾದಂತ ವಂದನೆಗಳನ್ನ ಸಲ್ಲಿಸೋದಕ್ಕೆ ನಾನು ಇಷ್ಟಪಡುವನಾಗಿದ್ದೇನೆ. ಪ್ರಿಯರೇ, ಈ ದಿನದಲ್ಲಿ ಒಂದು ಸಭೆ, ಆ ಸಭೆಯಲ್ಲಿರುವಂತ ಪರಿಸ್ಥಿತಿ, ಆ ಸಭೆ ಎಂಥದ್ದಾಗಿದೆ, ಎಂಥವರಾಗಿದ್ದಾರೆ ಸಭೆಯಲ್ಲಿರುವಂತವರು ಎನ್ನುವಂತ ಒಂದು ಸಭೆಯ ಇತಿಹಾಸ ಅಥವಾ ಒಂದು ಸಭೆಯನ್ನು ಕುರಿತು ನಾವು ಯೋಚನೆ ಮಾಡೋದಕ್ಕೆ ನಾವು ಇವತ್ತು ದಿನದಲ್ಲಿ ಪ್ರಯತ್ನಿಸೋರಾಗಿರೋಣ. ಯಾಕೆಂತಂದ್ರೆ ಇಲ್ಲಿ ಈ ರೀತಿಯಾಗಿ ಗೂಗಲ್ ಮೀಟ್ಗೆ ಸೇರಿ ಬಂದಿರುವಂತ ನಾವೆಲ್ಲರೂ ಒಂದೇ ಜಾಗದಲ್ಲಿ ಇದ್ದಂತವರಲ್ಲ. ವಿಧ ವಿಧವಾದಂತ ಸ್ಥಳಗಳಲ್ಲಿ ಜಾಗದಲ್ಲಿ ಇರುವಂತವರು ನಾವೆಲ್ಲರೂ ಕೂಡ ಈ ದಿನದಲ್ಲಿ ದೇವರ ಮಹಾ ಕೃಪೆಯಿಂದ ಈ ಆನ್ಲೈನ್ ಮೀಟಿಂಗ್ ಅಲ್ಲಿ ಸೇರಿ ಬಂದಿದ್ದೇವೆ. ಆದರೆ ಸಭೆಗಳಿಗೆ ಸೇರ್ತಿರುವಂತ ನಾವು, ದೇವರ ನಮಗೆ ಆಗುವಂತ ಒಂದು ಸಭೆಯನ್ನ ಕೊಟ್ಟಿದ್ದಾರೆ. ಆ ಸಭೆಗಳಲ್ಲಿ ನಾವು ಹೇಗಿರಬೇಕು, ಆ ಸಭೆಗಳಲ್ಲಿ ನಾವು ಹೇಗೆ ಜೀವಿಸಬೇಕು ಎನ್ನುವಂಥದ್ದನ್ನ ಈ ಸಭೆಯ ಮೂಲಕವಾಗಿ ನಾವು ನೋಡಿಕೊಂಡು ಅರ್ಥ ಮಾಡಿಕೊಳ್ಳುವುದು ಅಥವಾ ತಿಳಿದುಕೊಳ್ಳುವುದನ್ನ ನಾವು ಪ್ರಯತ್ನಿಸಬೇಕಾಗಿದೆ. ಯಾವುದ ಸಭೆ, ಆ ಸಭೆಯಲ್ಲಿರುವಂತ ಪರಿಸ್ಥಿತಿಗಳೇನು ಎನ್ನುವಂಥದ್ದನ್ನ ನಮ್ಗೆ ಅರ್ಥ ಆಗಬೇಕು ಅಂತಂದ್ರೆ ಫಿಲಿಪ್ಪಿ ಅವರಿಗೆ ಬರೆದ ಪತ್ರಿಕೆಯನ್ನ ನಾವು ನೋಡಬೇಕು. ಫಿಲಿಪ್ಪಿ ಅವರಿಗೆ ಬರೆದ ಪತ್ರಿಕೆ, ಈ ಪತ್ರಿಕೆಯನ್ನು ಪೌಲರವರು ಬರೀತಾರೆ. ಪೌಲರವರು ಫಿಲಿಪ್ಪಿ ಅವರಿಗೆ ಬರೆದಂತ ಪತ್ರಿಕೆ ಆಗಿರುತ್ತೆ. ಆದರೆ ಪೌಲರವರು ಈ ಪತ್ರಿಕೆಯನ್ನ ಬರೆಯುವಂತ ಸಮಯಕ್ಕೆ ಜೈಲಲ್ಲಿ ಇದ್ಕೊಂಡು ಪತ್ರಿಕೆ ಬರೀತಾರೆ. ಆಲ್ಮೋಸ್ಟ್ ಪತ್ರಿಕೆಗಳನ್ನ ನಾವು ನೋಡುವಾಗ ಹೊಸ ಒಡಂಬಡಿಕೆಯಲ್ಲಿ ಪೌಲರವರು ಬರೆದಂತ ಪತ್ರಿಕೆಗಳಲ್ಲಿ ಆಲ್ಮೋಸ್ಟ್ ಅನೇಕ ಪತ್ರಿಕೆಗಳು ಜೈಲಲ್ಲಿ ಇದ್ಕೊಂಡು, ಸೆರೆಮನೆಯಲ್ಲಿ ಇದ್ದುಕೊಂಡು ಬರೆದಿರುವಂತ ಪತ್ರಿಕೆಗಳಿವೆಲ್ಲ. ಅದರಲ್ಲಿ ಒಂದೇ ಈ ಫಿಲಿಪ್ಪಿ ಅವರಿಗೆ ಬರೆದಂತ ಪತ್ರಿಕೆ. ಫಿಲಿಪ್ಪಿ ಅವರಿಗೆ ಪತ್ರಿಕೆಯನ್ನ ಬರೆಯುತ್ತಾ ಜೈಲಲ್ಲಿ ಇದ್ಕೊಂಡು ಕೂಡ ಪತ್ರಿಕೆಗಳನ್ನ ಈ ಸಭೆಗೆ ಪರ್ಟಿಕ್ಯುಲರ್ ಆಗಿ ಬರೀಬೇಕಾದಂತ ಅವಶ್ಯಕತೆ ಏನಿದೆ ಅಂತಂದ್ರೆ, ಹೌದು ಇದೆ. ಈ ಫಿಲಿಪ್ಪಿ ಅವರ ಸಭೆಗೆ ಪೌಲನು ಪ್ರತ್ಯೇಕವಾದಂತ ಕನ್ಸರ್ನ್ ತಗೋಬೇಕಾ ಅಂತಂದ್ರೆ, ಹೌದು ತಗೋಬೇಕಾಗಿದೆ. ಯಾಕೆ? ಫಿಲಿಪ್ಪಿ ಅವರಿಗೆ ಪೌಲನಿಗೂ ಇರುವಂತ ಸಂಬಂಧವೇನು, ಅಥವಾ ಫಿಲಿಪ್ಪಿ ಅವರಲ್ಲಿರುವಂತ ಅಷ್ಟು ಒಳ್ಳೆ ಗುಣವೇನು? ಯಾಕಂತಂದ್ರೆ ಪ್ರಿಯರೇ, ಸಾಧಾರಣವಾಗಿ ನಮಗೆ ಶ್ರಮೆಗಳು ಅಥವಾ ಕಷ್ಟದ ಪರಿಸ್ಥಿತಿಗಳು ಬಂದಾಗ ನಾವು ಜಾಸ್ತಿ ಯಾರನ್ನ ಬಗ್ಗೆ ಯೋಚನೆ ಮಾಡ್ತೀವಿ ಅಂತಂದ್ರೆ, ನಮ್ಮ ಸುತ್ತಲಿರುವಂತ ಒಳ್ಳೆಯವರನ್ನ ಬಗ್ಗೆ. ಇನ್ನೂ ಹೆಚ್ಚಾಗಿ ಹೇಳ್ಬೇಕಂತಂದ್ರೆ, ಆ ಕಷ್ಟದ ಪರಿಸ್ಥಿತಿಯಿಂದ ನಮ್ಮನ್ನು ಹೊರತರುವಂತ ಸಹಾಯ ಮಾಡುವವರ ಬಗ್ಗೆ ನಾವು ಯೋಚನೆ ಮಾಡ್ತೇವೆ. ಅಂದ್ರೆ ಪೌಲರವರು ಇಲ್ಲಿ ಫಿಲಿಪ್ಪಿ ಅವರ ಬಗ್ಗೆ ಮಾತನಾಡ್ತಿದ್ದಾರೆ ಅಂತಂದ್ರೆ, ಫಿಲಿಪ್ಪಿ ಅವರು ಎಂಥವರು, ಫಿಲಿಪ್ಪಿ ಅವರ ಪರಿಸ್ಥಿತಿ ಎಂಥದ್ದು ಎನ್ನುವಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕು. ಫಿಲಿಪ್ಪಿ ಅವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ, 4 ಅಧ್ಯಾಯ ಇರುತ್ತೆ ಈ ಪತ್ರಿಕೆಯಲ್ಲಿ. 4ನೇ ಅಧ್ಯಾಯ ದೊಡ್ಡದು. ನಮ್ಗೆ ಅರ್ಥ ಆಗ್ಬೇಕು ಅಂತಂದ್ರೆ 10ನೇ ವಚನದಿಂದ ಓದಿದ್ರೆ ಅರ್ಥ ಆಗುತ್ತೆ. ಬೇಡ, ನಾವು 12ನೇ ವಚನದಿಂದ ಓದಿಕೊಳ್ಳೋಣ.
ಬಡವನಾಗಿರಲು ಬಡವನ್ ಬಡವನಾಗಿರಲು ಬಲ್ಲೆನು, ಸಮೃದ್ಧಿಯುಳ್ಳವನಾಗಿರಲು ಬಲ್ಲೆನು. ನಾನು ತೃಪ್ತನಾಗಿದ್ದರೂ, ಹಸಿದವನಾಗಿದ್ದರೂ, ಸಮೃದ್ಧಿಯುಳ್ಳವನಾದರೂ, ಕೊರತೆಯುಳ್ಳವನಾದರೂ, ಯಾವ ತರದ ಇರುವನಾದರೂ ಅದರ ಗುಟ್ಟು ನನಗೆ ತಿಳಿದದೆ. ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಹೀಗಿದ್ದರೂ ನೀವು ನನ್ನ ಸಂಕಟದಲ್ಲಿ ಪಾಲುಗಾರಾಗಿದ್ದುದು ಒಳ್ಳೆಯದಾಯಿತು. ಇದಲ್ಲದೆ ಫಿಲಿಪ್ಪಿಯವರು, ನಾನು ಮೊದಲು ನಿಮ್ಮಲ್ಲಿ ಸುವಾರ್ತೆಯನ್ನು ಸಾರಿ ಮಕೆದೋನ್ಯದಿಂದ ಹೊರಟು ಹೋದಾಗ ಕೊಳ್ಳುವ ವಿಷಯದಲ್ಲಿ ನಿಮ್ಮ ಹೊರತು ಬೇರೆ ಯಾವ ಸಭೆಗೂ ನನಗೂ ಸಂಬಂಧವಿರಲಿಲ್ಲ ಎಂದು ನೀವು ಬಲ್ಲಿರಿ. ಓದಿ ಸರ್. ನಾನು ತೆಸಲೋನಿಕದಲ್ಲಿದ್ದಾಗಲೂ ನೀವು ಒಂದೆರಡು ಸಾರಿ ನನ್ನ ಕೊರತೆಯನ್ನು ನೀಗಿಸುವುದಕ್ಕೆ ಕೊಟ್ಟು ಕಳುಹಿಸಿದ್ದೀರಲ್ಲ. ನಾನು ನಿಮ್ಮಿಂದ ದಾನವನ್ನು ಅಪೇಕ್ಷಿಸುವುದಿಲ್ಲ, ನಿಮ್ಮ ಆತ್ಮಕ್ಕೆ ಆದಾಯವಾಗುವಂತ ಪ್ರತಿಫಲವನ್ನೇ ಅಪೇಕ್ಷಿಸುತ್ತೇನೆ. ಬೇಕಾದದ್ದೆಲ್ಲ ನನಗುಂಟು, ಸಮೃದ್ಧಿಯಾಯಿತು. ಎಪಫ್ರೋದಿತನ ಕೈಯಿಂದ ನೀವು ಕೊಟ್ಟು ಕಳುಹಿಸಿದ್ದು ನನಗೆ ತಲುಪಲಾಗಿ ನಾನು ತುಂಬಿ ತುಳುಕಿದವನಾಗಿದ್ದೇನೆ. ಅದು ದೇವರಿಗೆ ಮೆಚ್ಚಿಕೆಯಾದದ್ದು. ಸುಗಂಧ ವಾಸನೆಯೇ ಇಷ್ಟ ಯಜ್ಞವೇ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ನಮ್ಮ ತಂದೆಯಾದ ದೇವರಿಗೆ ಸಾಕು. ಸೊ ಪೌಲರವರು ಫಿಲಿಪ್ಪಿಯವರಿಗೆ ಪತ್ರಿಕೆಯನ್ನು ಬರೆದು ಕೊನೆಯ ಮಾತುಗಳು, ಲಾಸ್ಟ್ ಮಾತುಗಳು ಏನಂತ ಮಾತನಾಡ್ತಿದ್ದಾರೆ ಪೌಲರವರು ಅಂತಂದ್ರೆ, ನನಗೆ ಕೊರತೆ ಇದೆ ಎಂಬುದಾಗಿ ಮಾತುಗಳನ್ನ ಹೇಳ್ತಿಲ್ಲ, ನನಗೆ ಕಷ್ಟ ಇದೆ ಎಂಬುದಾಗಿ ಮಾತುಗಳನ್ನ ನಾನು ಹೇಳ್ತಿಲ್ಲ. ನಾನು ಎಲ್ಲ ಇದ್ದವನಾಗಿದ್ದಾಗ ಹೇಗಿರಬೇಕು ನನಗ್ ಗೊತ್ತು, ಏನು ಇಲ್ಲದವನಾಗಿರಬೇಕಾದಾಗ ಹೇಗೆ ಜೀವಿಸಬೇಕು ಅದು ಕೂಡ ನನಗ್ ಗೊತ್ತು. ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ನಾನು ಎಲ್ಲವನ್ನು ಮಾಡೋದಕ್ಕೆ ಶಕ್ತನಾಗಿದ್ದೇನೆ ಅಂತ ಹೇಳ್ತಾ ಪೌಲರವರು ಯೂಸ್ ಮಾಡ್ತಿರುವಂತ ಕೆಲವು ಸಂದರ್ಭಗಳೇನಂತಂದ್ರೆ, ಫಿಲಿಪ್ಪಿಯವರೇ, ನಾನು ಮೊದಲು ನಿಮ್ಮಲ್ಲಿ ಸುವಾರ್ತೆಯನ್ನು ಸಾರಿ ಮೆಕೆದೋನ್ಯದಿಂದ ಹೊರಟು ಹೋದಾಗ ಕೊಳ್ಳುವ ವಿಷಯದಲ್ಲಿ ನೀವು ಹೊರತು ಬೇರೆ ಯಾವ ಸಭೆಗೂ ನನಗೂ ಸಂಬಂಧವಿರಲಿಲ್ಲ. ಫಿಲಿಪ್ಪಿ ಅವರಲ್ಲಿರುವಂತ ಒಳ್ಳೆ ಲಕ್ಷಣ, ಫಿಲಿಪ್ಪಿ ಸಭೆಯಲ್ಲಿರುವಂತವರಲ್ಲಿರುವಂತ ಒಳ್ಳೆ ಗುಣವೇನಂತಂದ್ರೆ ಪ್ರಿಯರೇ, ಕೊಡುವುದರಲ್ಲಿಯೂ ಕೊಳ್ಳುವುದರಲ್ಲಿಯೂ ಧಾರಾಳವಾದಂತ ಮನಸ್ಸುಳ್ಳವರು ಇವರು. ಕೊಡುವುದರಲ್ಲಿ ಧಾರಾಳವುಳ್ಳವರಾಗಿದ್ದಾರಂತೆ. ಕೊಡುವುದರಲ್ಲಿ ದೊಡ್ಡ ಮನಸ್ಸು ಮಾಡಿಕೊಂಡು ಹೆಚ್ಚಾಗಿ ಕೊಡ್ಲಿಕ್ಕೆ ಇಷ್ಟಪಡ್ತಾರಂತೆ. ನೀವು ಕೊಡುವುದರಲ್ಲಿ ಕೊಲ್ಲುವ ವಿಷಯದಲ್ಲೂ ನಿಮ್ಮ ಹೊರತು ಬೇರೆ ಯಾವ ಸಭೆಗೂ ನನಗೆ ಸಂಬಂಧವಿರಲಿಲ್ಲವೆಂದು ನೀವು ಬಳ್ಳಿರಿ. ನಾನು ತೆಸಲೋನಿಕದಲ್ಲಿದ್ದಾಗಲೂ ನೀವು ಒಂದೆರಡು ಸಾರಿ ನನ್ನ ಕೊರತೆಯನ್ನು ನೀಗಿಸುವುದಕ್ಕೆ ಕೊಟ್ಟು ಕಳಿಸಿದ್ದೀರಲ್ಲ. ಪೌಲರವರು ಚರ್ಚ್ ಮೇಂಟೈನ್ ಮಾಡ್ತಿಲ್ಲ ಪ್ರೇಯರೆ. ಆತನು ಸಭಾ ಪಾಲಕನಲ್ಲ. ಅಂದ್ರೆ ಒಂದು ಸಭೆ ಇಟ್ಕೊಂಡು ಆ ಸಭೆಯಲ್ಲಿ ನಡೆಸಿಕೊಂಡು ಆ ಸ್ಥಳದಲ್ಲೇ ಸೇವೆ ಮಾಡುತ್ತಿರುವಂತ ವ್ಯಕ್ತಿ ಅಲ್ಲ ಪೌಲನು ಸುವಾರ್ತಿಕನು, ಇವ್ಯಾಂಜಲಿಸ್ಟ್ ಅಂತಾರಲ್ಲ. ಸೊ ಇವ್ಯಾಂಜಲಿಸ್ಟ್ ಆಗಿರಿ ಈ ಪ್ರಾಂತಗಳಿಗೆ, ಊರೂರುಗಳಿಗೆ, ದೇಶಗಳಿಗೆ ಹೊರಡುತ್ತಾ ಸುವಾರ್ತೆಯನ್ನು ಸಾರುತ್ತಿರುವಂತ ಈ ಪೌಲರವರಿಗೆ ಫಿಲಿಪ್ಪಿ ಅವರು ಎಷ್ಟು ಸಪೋರ್ಟ್ ಮಾಡಿದ್ದಾರೆ, ಎಷ್ಟು ಸಹಾಯ ಮಾಡಿದ್ದಾರೆ ಅಂತಂದ್ರೆ, ಪೌಲರವರ ಎಲ್ಲಾ ಪರಿಸ್ಥಿತಿಗಳನ್ನ ತಿಳಿದುಕೊಂಡು ಅವರಿಗೆ ಸಹಾಯ ಮಾಡುವುದನ್ನ ಇವರು ಬಿಟ್ಟಿಲ್ವಂತೆ ಪ್ರೇರೆ. ಸಹಾಯ ಮಾಡುವುದನ್ನ ಇವರು ಕಡಿಮೆ ಮಾಡಿಲ್ವಂತೆ. ಹೇಗ್ ಸಹಾಯ ಮಾಡಿದ್ದಾರೆ ಅಂತಂದ್ರೆ, ಪೌಲರವರು ಫಿಲಿಪ್ಪಿ ಪಟ್ಟಣದಲ್ಲಿರುವಾಗಲೂ ಏನೇನ್ ಬೇಕೋ ಅವುಗಳನ್ನೆಲ್ಲ ಸಹಾಯ ಮಾಡ್ತಿದಾರಂತೆ. ಮತ್ತೊಂದು ಮಾತನ್ನ ಪೌಲರವರು ಬರೆಸ್ತಿದ್ದಾರೆ, ನಾನು ತೆಸಲೋನಿಕದಲ್ಲಿದ್ದಾಗಲೂ ನಿಮ್ಮ ಸಹಾಯ ನನಗೆ ಬಂತು. ನಾನು ತೆಸಲೋನಿಕ
ಅಂದ್ರೆ ನಾನು ಫಿಲಿಪ್ಪಿ ಪಟ್ಟಣದಲ್ಲಿಲ್ಲ, ಬೇರೆ ಊರಿಗೆ ಹೋಗಿದ್ದೇನೆ, ಬೇರೆ ಊರಿಗೆ ಸೇವೆಗೆ ಹೋಗಿದ್ದೇನೆ. ಬೇರೆ ಊರಿಗೆ, ಬೇರೆ ಪಟ್ಟಣಕ್ಕೆ ನಾನು ಹೋದಾಗಲೂ, ಬೇರೆ ಪಟ್ಟಣದಲ್ಲಿ ನಾನು ಇದ್ದಾಗಲೂ ಕೂಡ ನಿಮ್ಮ ಸಹಾಯವು ನನ್ನ ಬಳಿಗೆ ಬಂದಿದೆ. ನಿಮ್ಮ ನಿಮ್ಮ ಆ ಒಂದು ಪ್ರೋತ್ಸಾಹ ನನ್ನ ಬಳಿಗೆ ಬಂದಿದೆ ಎಂಬುದಾಗಿ ಪೌಲರವರು ಮಾತನಾಡ್ತಿದ್ದಾರೆ. ನಾನು ಥೆಸಲೋನಿಕದಲ್ಲಿದ್ದಾಗಲೂ ನೀವು ಒಂದೆರಡು ಸಾರಿ ನನ್ನ ಕೊರತೆಯನ್ನು ನೀಗಿಸುವುದಕ್ಕೆ ಕಳುಹಿಸಿಕೊಟ್ಟಿದ್ದೀರಲ್ಲ. ಒಂದೆರಡು ಸಾರಿ ನೀವು ಕಳಿಸಿದ್ದೀರಾ, ನನಗೆ ನೆನಪಿದೆ, ನನಗೆ ಗೊತ್ತು. ಪ್ರಿಯರೇ, ಸಭೆಗಳಲ್ಲಿರಬೇಕಾದಂತ ಪರಿಸ್ಥಿತಿ ಎಂತದ್ದಾಗಿದೆ ಅನ್ನುವಂಥದ್ದನ್ನ ಫಿಲಿಪ್ಪಿ ಪಟ್ಟಣದವರು ನಮ್ಗೆ ಹೇಳ್ಕೊಡ್ತಿದ್ದಾರೆ. ನಿಮ್ಮನ್ನು ವಾಕ್ಯದಲ್ಲಿ ಬೆಳೆಸದಂತವರಿಗೆ, ನಿಮಗೆ ದೇವರನ್ನು ಪರಿಚಯ ಮಾಡಿದಂತವರಿಗೆ, ನಿಮ್ಮನ್ನು ದೇವರ ಬಳಿಗೆ ಹತ್ತಿರ ಮಾಡಿದಂತವರಿಗೆ ಸಹಾಯ ಮಾಡುವಂತದ್ದನ್ನಾಗಲಿ ಅಥವಾ ಪ್ರೋತ್ಸಾಹ ಕೊಡುವಂತದ್ದನ್ನಾಗಲಿ ಯಾವತ್ತಿಗೂ ನಾವು ಮರೆಯಬಾರದು. ಯಾಕೆ ಮರೆಯಬಾರದು? ಅಂತಂದ್ರೆ, ನಾವು ಮಾಡದಿದ್ರೆ ಅವ್ರು ಬದುಕಲ್ವಾ ಅಂತಂದ್ರೆ ಹಾಗಲ್ಲ. ಅವ್ರು ಬದುಕಲ್ವಾ, ಅವ್ರು ಜೀವಿಸಲ್ವಾ, ಬದುಕಲಿಕ್ಕೆ ಕಷ್ಟ ಆಗತ್ತ ಅಂತಂದ್ರೆ ಇಲ್ಲ, ಹಾಗಲ್ಲ. ಅವ್ರು ಬದುಕಲಿಕ್ಕೆ ಆಗದೆ ಇರುವಂತ ಪರಿಸ್ಥಿತಿಯಲ್ಲಿ ದೇವರು ತನ್ನ ಮಕ್ಕಳಾಗಿರುವಂತವ್ರನ್ನ ಇಡಲ್ಲ. ಆದರೆ ಕೃತಜ್ಞತೆ ಉಳ್ಳವರಾಗಿರಬೇಕು ಅಂತಂದ್ರೆ ಅವರಿಗೆ ಸಹಾಯ ಮಾಡಬೇಕಾಗಿರುವಂತದ್ದನ್ನ ನಾವು ಕಲ್ತ್ಕೊಳ್ಬೇಕು. ಇವತ್ತಿನ ಪರಿಸ್ಥಿತಿಗಳು ಹೇಗಿದ್ದಾವೆ ಅಂತಂದ್ರೆ, ನಮ್ಮ ಜೊತೆಯಲ್ಲಿ, ನಮ್ಮ ಪಟ್ಟಣದಲ್ಲಿ, ನಮ್ಮ ಚರ್ಚಲ್ಲಿ ಸೇವೆ ಮಾಡ್ತಿರುವಂತ ಸೇವಕರಿಗೆ ನಾವು ಸಹಾಯ ಮಾಡ್ಲಿಕ್ಕೆ ಒಂದೆರಡು ಸಾರಿ ಯೋಚನೆ ಮಾಡ್ತೇವೆ. ಅಂತದ್ರಲ್ಲಿ ಅದೇ ಸೇವಕರು ಊರು ಬಿಟ್ಟು ಬೇರೆ ಊರಲ್ಲಿ ಸೇವೆ ಮಾಡ್ತಿದಾರೆ ಅಂತಂದ್ರೆ ಅವ್ರಿಗೆ ಸಹಾಯ ಮಾಡ್ತೇವೆ ನಾವು, ಅಥವಾ ಬೇರೆ ಸೇವಕರಿಗೆ ನಾವು ಸಹಾಯ ಮಾಡ್ತೇವೆ? ನಿಮ್ಮ ಪರಿಸ್ಥಿತಿ ಹೇಗಿರಬೇಕು ಅಂತಂದ್ರೆ, ನಿಮ್ಮ ಬದುಕು ಈ ಭೂಮಿಯ ಮೇಲೆ ಮುಗಿದ ನಂತರವೂ ಕೂಡ ಪ್ರೇರೆ ಮಾತನಾಡಿಕೊಳ್ಳುವ ರೀತಿಯಲ್ಲಿ, ಹೇಳಿಕೊಳ್ಳುವ ರೀತಿಯಲ್ಲಿ, ಅಥವಾ ಒಂದು ಗುಣಪಾಠವನ್ನ ಹೇಳುವಂತ ರೀತಿಯಲ್ಲಿ ನಮ್ಮ ಬದುಕುಗಳಿರಬೇಕು. ಹೇಗೆ ಅಂತಂದ್ರೆ, ಇವಾಗ ಫಿಲಿಪ್ಪಿ ಪಟ್ಟಣ ಇವಾಗಿಲ್ಲ ಪ್ರಿಯರೇ. ಇವಾಗ ಫಿಲಿಪ್ಪಿ ಎನ್ನುವಂತ ಈ ಪಟ್ಟಣ ಚರಿತ್ರೆಯಲ್ಲಿ ಇಲ್ಲ. ಒಂದು ಚಿಕ್ಕ ಗ್ರಾಮವಾಗಿ, ಎಲ್ಲ ಹಾಳಾಗಿ ಶಿಥಿಲವಾದಂತ ಪರಿಸ್ಥಿತಿಗಳಲ್ಲಿರುವಂತ ಒಂದು ಚಿಕ್ಕ ಸ್ಥಳವಾಗಿ ನಮಗೆ ಇವಾಗ 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 ಕರೆಂಟ್ ಸಿಚುವೇಶನ್ ಅಲ್ಲಿ ಕಾಣಿಸುತ್ತೆ. ಯುರೋಪ್ ಖಂಡದಲ್ಲಿ ಇರುತ್ತೆ. ಆದ್ರೆ ಪಟ್ಟಣ ಇಲ್ಲ ಇವತ್ತು. ಆದರೆ ಅವ್ರು ಮಾಡಿದಂತ ಕೆಲಸಗಳಿದಾವೆ ನೋಡಿ, ಇನ್ನು ನಾವು ಮಾತನಾಡಿಕೊಳ್ತಿದ್ದೇವೆ. ಅವರ ಕ್ರಿಯೆಗಳನ್ನ ಇನ್ನು ನಾವು ಮಾತನಾಡಿಕೊಳ್ತಿದ್ದೇವೆ. ಅವರು ದೇವರ ಸೇವಕರಿಗೆ ಮಾಡಿರುವಂತಹ ಒಂದು ಒಳ್ಳೆ ಕಾರ್ಯವನ್ನ ಕುರಿತು ಇವತ್ತಿಗೂ ನಾವು ಮಾತನಾಡಿಕೊಳ್ಳುತ್ತಿದ್ದೇವೆ. ಕಾರಣ ಏನು ಅಂತಂದ್ರೆ, ದೇವರ ಸೇವೆಯಲ್ಲಿ ಅವರು ಪಟ್ಟಂತ ಶ್ರಮೆ, ದೇವರ ಕೆಲಸದಲ್ಲಿ ಅವರು ಇರಬೇಕೆಂಬಂತ ಒಂದು ಆಸಕ್ತಿ, ನಮ್ಮನ್ನು ದೇವರಲ್ಲಿ ಬೆಳೆಸಿದಂತ ಅವರನ್ನು ನಾವು ಎಂದಿಗೂ ಕೈ ಬಿಡಬಾರದೆಂದು ಅವರಲ್ಲಿರುವಂತ ಒಳ್ಳೆ ಉದ್ದೇಶ, ಅವರಲ್ಲಿರುವಂತ ಒಳ್ಳೆ ಉದ್ದೇಶ, ಆ ಉದ್ದೇಶಕ್ಕೆ ತಕ್ಕಂಗೆ ಪ್ರೇರೆ ಅವರು ಹೆಲ್ಪ್ ಮಾಡ್ತಿದಾರಂತೆ, ಸಹಾಯ ಮಾಡ್ತಿದಾರಂತೆ. ನಿಮ್ಮಿಂದ ನನಗೆ ಸಹಾಯ ಕಳಿಸಿಕೊಟ್ಟಿದ್ದೀರಲ್ಲ ಅಂತ ಹೇಳ್ತಾ 18ನೇ ವಚನದಲ್ಲಿ, ಎಪಫ್ರೋದೀತನ ಕೈಯಿಂದ ನೀವು ಕೊಟ್ಟು ಕಳುಹಿಸಿದ್ದು ನನಗೆ ತಲುಪಲಾಗಿ ನಾನು ತುಂಬಿ ತುಳುಕುವವನಾಗಿದ್ದೇನೆ. ನನಗೆ ಹೇಗೆ ನೀವು ಕಳಿಸ್ತಿದ್ದೀರಾ ಗೊತ್ತಾ? ನಾನು ಕೇಳೋದಕ್ಕಿಂತ ಮೊದಲೇ ನೀವು ನನಗೆ ಕೊಡ್ತಿದ್ದೀರಾ. ನಾನು ಬೇಡುವುದಕ್ಕಿಂತ ಮೊದಲೇ ನೀವು ನನಗೆ ಕೊಡ್ತಿದ್ದೀರಾ. ನನ್ನ ಪರಿಸ್ಥಿತಿಗಳನ್ನ ನೀವು ಅರ್ಥ ಮಾಡಿಕೊಂಡು ನನಗೆ ಬೇಕಾದದ್ದನ್ನ ನೀವು ಒದಗಿಸಿ ಕೊಡ್ತಿದ್ದೀರಾ. ಹಾಗಾಗಿ ನಾನು ತುಂಬಿ ತುಳುಕುತ್ತಿದ್ದೇನೆ. ಐ ಆಮ್ ಕಂಪ್ಲೀಟ್. ಪ್ರೇರೆ, ದೇವರ ಸೇವೆ ಮಾಡಬೇಕು ಅಂತಂದ್ರೆ, ದೇವರ ಕೆಲಸವನ್ನು ಮಾಡಬೇಕು ಅಂತಂದ್ರೆ, ದೇವರ ಕೆಲಸಕ್ಕಾಗಿ ಪ್ರೋತ್ಸಾಹ ಮಾಡಬೇಕಾಗಿರುವಂತವ್ರು ಹಿಂದೆ ಇರಬೇಕು. ಹಿಂದೆ ಪ್ರೋತ್ಸಾಹ ಮಾಡುವವರು ಇಲ್ಲ ಅಂತಂದ್ರೆ, ನಿಂತೋಗುತ್ತಾ ಬ್ರದರ್ ಅಂತ ಕೇಳಿದ್ರೆ ನಿಲ್ಲಲ್ಲ, ನಿಲ್ಲುತ್ತೆ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಪ್ರೋತ್ಸಾಹ ಮಾಡುವಂತವ್ರು, ಸಹಾಯ ಮಾಡುವಂತವ್ರು, ನಾನಿದ್ದೇನೆ ನೀವು ಮಾಡಿ ಎಂದು ಧೈರ್ಯ ಕೊಡುವಂತವ್ರು ಹಿಂದೆ ನಿಂತರೆ ಪ್ರೇರೆ, ಆ ಬಲನೇ ಹೆಚ್ಚು, ಆ ಧೈರ್ಯನೇ ಹೆಚ್ಚು. ನಾಳೆ ಮಾಡಬೇಕಾದಂತ ಕೆಲಸವನ್ನ ಇವತ್ತೇ ನಾವು ಮಾಡಬಹುದು. ಒಂದು ವರ್ಷ ಬಿಟ್ಟು ಮಾಡಬೇಕು ಅಂತ ಅಂದುಕೊಂಡಂತ ಕೆಲಸಗಳನ್ನ ಇದೇ ವರ್ಷದಲ್ಲಿ, ಇದೇ ಸಮಯದಲ್ಲಿ ಮಾಡಬಹುದು. ಅಷ್ಟು ಪ್ರೋತ್ಸಾಹ ಸಿಗುತ್ತೆ ದೇವರ ಸೇವೆಯಲ್ಲಿ. ಆ ಪ್ರೋತ್ಸಾಹ ಪೌಲರವರಿಗೆ ಕೊಡುತ್ತಿರುವಂತರು ಯಾರು ಗೊತ್ತಾ? ಫಿಲಿಪ್ಪಿ ಸಭೆಯವರು, ಫಿಲಿಪ್ಪಿ ಪಟ್ಟಣದವರು. ಫಿಲಿಪ್ಪಿಯಲ್ಲಿರುವಂತ ಚಿಕ್ಕ ಸಭೆ ಪೌಲರವರಿಗೆ, ನಾವಿದ್ದೇವೆ ಬ್ರದರ್, ನಾವಿದ್ದೇವೆ,
ನೀವು ಮಾಡಿ, ನಾವಿದ್ದೇವೆ, ನೀವು ಹೋಗಿ ಸೇವೆಗೆ, ನಾವಿದ್ದೇವೆ, ನೀವು ಏನ್ ಅನ್ಕೊಳ್ತೀರೋ ನೀವು ಮಾಡಿ ದೇವರ ಕೆಲಸಕ್ಕಾಗಿ ಎಂಬುದಾಗಿ ಪ್ರೋತ್ಸಾಹ ಕೊಡ್ತಿದ್ದಾರೆ ಅಂತಂದ್ರೆ ಪ್ರಿಯರೇ, ಅರ್ಥ ಮಾಡ್ಕೊಳ್ಳಿ, ಫಿಲಿಪ್ಪಿಯವರು ಯಾವ ಲೆವೆಲ್ಗೆ ದೇವರನ್ನ ಪ್ರೀತಿ ಮಾಡ್ತಿದ್ದಾರೆ, ದೇವ ಸೇವಕರನ್ನ ಪ್ರೀತಿ ಮಾಡ್ತಿದ್ದಾರೆ. ಯಾಕೆ ನಾವು ಇಲ್ಲಿಗೆ ಬಂದಿದ್ದೇವೆ, ಯಾಕೆ ಈ ಫಿಲಿಪ್ಪಿ ಸಭೆಯವರ ಹತ್ರ ನಾವು ಬಂದಿದ್ದೇವೆ ಅಂತಂದ್ರೆ, ಫಿಲಿಪ್ಪಿ ಸಭೆಯವರನ್ನು ಕುರಿತು ಮಾತನಾಡಿಕೊಳ್ಳಿಕ್ಕಲ್ಲ, ಫಿಲಿಪ್ಪಿ ಸಭೆಯವರು ಎಂಥ ದೊಡ್ಡವರಂತ ಮಾತನಾಡಿಕೊಳ್ಳಿಕ್ಕಲ್ಲ. ಇವಾಗ ನೋಡ್ಕೊಂಡಿದ್ದೇವೆ, ಫಿಲಿಪ್ಪಿಯಲ್ಲಿರುವಂತ ಸಭೆಯವರು ಎಷ್ಟು ಒಳ್ಳೆಯವರು, ಎಷ್ಟು ತ್ಯಾಗ ಮನಸ್ಸುಳ್ಳವರು, ಎಷ್ಟು ಸಹಾಯ ಮಾಡ್ತಿದ್ದಾರೆ ಪೌಲರವರಿಗೆ ಅಂತ. ಅಂದ್ರೆ ಈ ಫಿಲಿಪ್ಪಿ ಪಟ್ಟಣದಲ್ಲಿ ಸಭೆ ಪ್ರಾರಂಭ ಮಾಡಿದವರ ಬಗ್ಗೆ ನಾವು ಮಾತನಾಡ್ಕೊಳ್ಬೇಕು. ಈ ಫಿಲಿಪ್ಪದಲ್ಲಿರುವಂತ ಸಭೆಯನ್ನ ಪ್ರಾರಂಭ ಮಾಡಿದವರ ಬಗ್ಗೆ ನಾವು ಮಾತಾಡ್ಕೊಳ್ಬೇಕು. ಯಾರು ಗೊತ್ತಾ ಪ್ರಾರಂಭ ಮಾಡಿದ್ದು? ಪ್ರಾರಂಭ ಮಾಡಿದವ್ರು ಯಾರು ಗೊತ್ತಾ? ಈ ಫಿಲಿಪ್ಪಿ ಪತ್ರಿಕೆ ಎಲ್ಲ ಓದಿದ್ರೆ ಈ ಫಿಲಿಪ್ಪಿ ಪತ್ರಿಕೆ ನಮಗ್ ಕಾಣಿಸಲ್ಲ, ಯಾರು ಪ್ರಾರಂಭ ಮಾಡಿದ್ದಾರೆ ಅನ್ನುವಂತ ವಿಷಯ ಈ ಪತ್ರಿಕೆಯಲ್ಲಿ ನಮಗ್ ಕಾಣಿಸಲ್ಲ. ಯಾರು ಶುರು ಮಾಡಿದ್ದಾರೆ ಅಂತ ನಮಗ್ ಗೊತ್ತಾಗ್ಬೇಕಂತಂದ್ರೆ, ಪೌಲರವರು ಮಾಡಿದಂತ ಮೊದಲನೇ ಪ್ರಯಾಣವನ್ನ ನಾವು ನೋಡ್ಬೇಕು. ಮೊದಲನೇ ಪ್ರಯಾಣ, ಸುವಾರ್ತೆಯ ಪ್ರಯಾಣ. ಎಲ್ ಸಿಗುತ್ತೆ ನಮ್ಗೆ ಪೌಲರವರ ಪ್ರಯಾಣ? ಅಪೊಸ್ತಲರ ಕೃತ್ಯಗಳು. ಹೋಗೋಣ, ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯದಲ್ಲಿ ಪೌಲರವರು ಪಟ್ಟಣಗಳನ್ನ ದಾಟುತ್ತಾ, ಅನೇಕ ಪಟ್ಟಣಗಳನ್ನು ಹಾದು ಹೋಗುತ್ತಾ, ಸುವಾರ್ತೆಗಳನ್ನ ಸಾರುತ್ತಾ ಹೋಗುವಾಗ ಒಂದಾನೊಂದು ಪಟ್ಟಣಕ್ಕೆ ಬರ್ತಾರೆ. 16ನೇ ಅಧ್ಯಾಯ 11ನೇ ವಚನ ಓದೋಣ. 16ನೇ ಅಧ್ಯಾಯ 11ನೇ ವಚನ. ನಾವು ತ್ರೋವದಿಂದ ಪ್ರಯಾಣ ಮಾಡಿ ನೆಟ್ಟಗೆ ಸಮತ್ರಾಕೆಗೆ ಬಂದು ಮರುದಿನ ನೆಯಫೊಲಿಗೆ ಸೇರಿ ಅಲ್ಲಿಂದ ಫಿಲಿಪ್ಪಿಗೆ ಮುಟ್ಟಿದೆವು. ಎಲ್ಲಿಗೆ ಹೋಗಿದ್ದಾರೆ ಈಗ ಪ್ರೇರವರು? ಫಿಲಿಪ್ಪಿಗೆ ಹೋಗಿದ್ದಾರೆ. ನೆನಪಿಟ್ಕೊಳ್ಳಿ, ಫಿಲಿಪ್ಪಿಗೆ ಹೋಗಿದ್ದಾರೆ. ಪೌಲರವರು ಫಿಲಿಪ್ಪಿ ಪಟ್ಟಣಕ್ಕೆ ಹೋಗ್ತಿದ್ದಾರೆ ಸುವಾರ್ತೆಯ ಪ್ರಯಾಣದಲ್ಲಿ. ಈಗ 12ನೇ ವಚನದಿಂದ ಓದೋಣ. ಫಿಲಿಪ್ಪಿ ಎಂಬುದು ಮೆಕೆದೋನ್ಯದ ಪ್ರಧಾನ ಪಟ್ಟಣವು ರೋಮಾಪುರದವರ ಒಂದು ಪ್ರವಾಸ ಸ್ಥಾನವೂ ಆಗಿದೆ. ಈ ಪಟ್ಟಣದಲ್ಲಿ ನಾವು ಕೆಲವು ದಿವಸ ಇದ್ದೆವು. ನದಿ ತೀರದಲ್ಲಿ ದೇವರ ಪ್ರಾರ್ಥನೆ ನಡೆಯುವ ಸ್ಥಳ ಇರುವುದೆಂದು ನೆನೆಸಿ ಸಬ್ಬತ್ ದಿನದಲ್ಲಿ ಊರ ಬಾಗಿಲಿನ ಹೊರಗೆ ಹೋಗಿ ಅಲ್ಲಿ ಕೂಡಿ ಬಂದಿದ್ದ ಸ್ತ್ರೀಯರ ಸಂಗಡ ಕೂತುಕೊಂಡು ಮಾತಾಡಿದೆವು. ನಮ್ಮ ಮಾತುಗಳನ್ನು ಕೇಳಿದವರಲ್ಲಿ ಲುದ್ಯಳೆಂಬ ಒಬ್ಬ ಸ್ತ್ರೀಯು ಇದ್ದಳು. ಆಕೆ ಧೂಮ್ರವರ್ಣದ ವಸ್ತ್ರಗಳನ್ನು ಮಾರುವವಳು, ತುವತೈರ ಎಂಬ ಊರಿನವಳು, ದೇವ ಭಕ್ತಳು ಆಗಿದ್ದಳು. ಪೌಲನು ಹೇಳಿದ, ಫಿಲಿಪ್ಪಿ ಎಂಬ ಪಟ್ಟಣವು ಮೆಕೆದೋನ್ಯದಲ್ಲಿ ಪ್ರಧಾನ ಪಟ್ಟಣವು, ರೋಮಾಪುರದ ಒಂದು ಪ್ರವಾಸ ಸ್ಥಾನವೂ ಆಗಿದೆ. ಫಿಲಿಪ್ಪಿ ಎಂಬಂತ ಪಟ್ಟಣ ಮೆಕೆದೋನ್ಯದಲ್ಲಿ ಇದೆಯಂತೆ ಪ್ರೇರೆ. ಫಿಲಿಪ್ಪಿ ಎಂಬ ಪಟ್ಟಣ ಮೆಕೆದೋನ್ಯ. ಈ ಮೆಕೆದೋನ್ಯದಲ್ಲಿರುವಂತ ಈ ಫಿಲಿಪ್ಪಿ ಎನ್ನುವಂತ ಪಟ್ಟಣ ತುಂಬಾ ಶ್ರೇಷ್ಠವಾದ ಪಟ್ಟಣ, ಅಮೂಲ್ಯವಾದ ಪಟ್ಟಣ. ಈ ಪಟ್ಟಣಕ್ಕೆ ಫಿಲಿಪ್ ಎನ್ನುವಂತ ಈ ಹೆಸರು ಬರೋದಕ್ಕೆ ಕಾರಣ, ಇದು ಒಂದು ಅರಸನ ಹೆಸರು ಅಥವಾ ಒಂದು ಚಕ್ರವರ್ತಿಯ ಹೆಸರು. ರೋಮಾ ಸಾಮ್ರಾಜ್ಯದಲ್ಲಿರುವಂತ ಒಂದು ಚಕ್ರವರ್ತಿಯ ಹೆಸರು. ಇಫ್ ಐ ಆಮ್ ನಾಟ್ ರಾಂಗ್, ಅದು ಅಗಸ್ಟಸ್ ಅವರ ತಂದೆ ಹೆಸರು. ಅಗಸ್ಟಸ್ ಅವರ ತಂದೆ ಹೆಸರು ಫಿಲಿಪ್. ಇಫ್ ಐ ಆಮ್ ನಾಟ್ ರಾಂಗ್, ಐ ಆಮ್ ನಾಟ್ ಶೋರ್, ಬಟ್ ಇದು ಒಂದು ಚಕ್ರವರ್ತಿಯ ಹೆಸರಾಗಿದೆ. ಆ ಹೆಸರನ್ನ ಒಂದು ಪಟ್ಟಣಕ್ಕೆ ತಂದು ಆ ಹೆಸರನ್ನ ಇಟ್ಟಿದ್ದಾರೆ, ಅವ್ರ ತಂದೆ ಹೆಸರನ್ನ, ಫಿಲಿಪ್ ಎಂಬಂತ ಹೆಸರು. ಸೊ ಅದಕ್ಕೆ ಈ ಪಟ್ಟಣಕ್ಕೆ ಫಿಲಿಪಿಯನ್ಸ್ ಅಥವಾ ಫಿಲಿಪ್ ಎನ್ನುವಂತ ಹೆಸರು ಬಂತು, ಫಿಲಿಪಿಯರು. ಫಿಲಿಪ್ ಎನ್ನುವಂತ ಪಟ್ಟಣವು ಆ ದಿನಮಾನಗಳಲ್ಲಿ ರಾಜನ ಹೆಸರನ್ನು ಮಾತ್ರವಲ್ಲದೆ ಆ ಪಟ್ಟಣದಲ್ಲಿರುವಂತವರಿಗೆ ಒಂದು ಒಳ್ಳೆಯ ಸ್ಥಾನಮಾನಗಳನ್ನ ಆ ಅರಸನು ಕೊಟ್ಟಿರುವಂತದ್ದನ್ನ ನಾವು ಕಾಣಬಹುದು ಚರಿತ್ರೆಯಲ್ಲಿ. ಒಳ್ಳೆ ಸ್ಥಿತಿಗತಿಗಳನ್ನ ಕೊಟ್ಟಿದ್ದಾರೆ. ಆ ಸ್ಥಿತಿಗತಿಗಳೇನಂತಂದ್ರೆ, ಆ ಪಟ್ಟಣದಲ್ಲಿರುವಂತ ಎಲ್ಲರಿಗೂ ಕೂಡ ರೋಮ ಸಾಮ್ರಾಜ್ಯದ ಪೌರಸತ್ವವನ್ನ ಕೊಟ್ಟಿದ್ದಾನೆ, ಸಿಟಿಸನ್ಶಿಪ್ ಅನ್ನ ಕೊಟ್ಟಿದ್ದಾನೆ. ಸೊ ಫಿಲಿಪ್ ಎನ್ನುವಂತ ಪಟ್ಟಣ ಇದು ಸಾಮಾನ್ಯವಾದಂತ ಪಟ್ಟಣವಲ್ಲ, ಶ್ರೇಷ್ಠವಾದ ಪಟ್ಟಣ. ಒಂದು ಹೇಳ್ಬೇಕಂತಂದ್ರೆ ಒಂದು ದೊಡ್ಡ ಲೆವೆಲ್ ಅಲ್ಲಿರುವಂತ ಪಟ್ಟಣ ಇದು ಫಿಲಿಪ್ ಪಟ್ಟಣ. ಈ ಪಟ್ಟಣಕ್ಕೆ ಸುವಾರ್ತೆಯನ್ನ ಹೊತ್ತುಕೊಂಡು ಬರುತ್ತಿರುವಂತವರೇ ಪೌಲರವರು, ಸೀಲರವರು. ಇವರಿಬ್ಬರು ಸುವಾರ್ತೆಯನ್ನ ಹೊತ್ಕೊಂಡು ಬರ್ಬೇಕಾದ್ರೆ ಅಲ್ಲಿ
ಕೆಲವರು ನದಿ ತೀರದಲ್ಲಿ ದೇವರ ಪ್ರಾರ್ಥನೆ ಮಾಡುತ್ತಿರುವಂತ ಒಂದು ಸ್ಥಳವಿರಬಹುದು ಅಂತಂದುಕೊಂಡು ಪೌಲರು ಸೀಲರವರು ಬಂದು ನೋಡಿದ್ರೆ ಕೆಲವರು ಸ್ತ್ರೀಯರಿದಾರಂತೆ. ಸ್ತ್ರೀಯರು ಬಂದು ಕೂತ್ಕೊಂಡು ದೇವರ ವಾಕ್ಯವನ್ನ ಕೇಳ್ತಿದ್ದಾರೆ. ಆ ಸ್ತ್ರೀಯರಲ್ಲಿ ಎಲ್ಲಾ ಸ್ತ್ರೀಯರ ಹೆಸರನ್ನ ದೇವರು ಬರೆಸ್ತಿಲ್ಲ, ಒಂದು ಸ್ತ್ರೀಯನ್ನು ಕುರಿತು ಮಾತ್ರ ಇಲ್ಲಿ ಮಾತನಾಡ್ತಿದ್ದಾರೆ. ಲೂದ್ಯಳು, ಲಿಡಿಯಾ ಅಥವಾ ಲೂದಿಯಾ. ಲೂದ್ಯಳೆಂಬ ಒಬ್ಬ ಸ್ತ್ರೀ ಇದ್ದಳು. ಆಕೆ ಧೂಮ್ರವರ್ಣದ ವಸ್ತ್ರಗಳನ್ನ ಮಾರುವವಳು, ತುವತೈರ ಎಂಬ ಊರಿನವಳು, ದೇವಭಕ್ತಳು ಆಗಿದ್ದಳು. ಪೌಲನು ಹೇಳಿದ ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕೆ ಕರ್ತನು ಆಕೆಯ ಹೃದಯವನ್ನು ತೆರೆದನು. ಬೇರೆ ಆಕೆಯನ್ನು ಕುರಿತು ದೇವರು ಏನಂತ ಬರೆಸ್ತಿದ್ದಾರೆ ಗೊತ್ತಾ? ಆಕೆ ದೇವಭಕ್ತಳಾಗಿದ್ದಳಂತೆ. ದೇವಭಕ್ತಳಾಗಿದ್ದಳು ಅಂದ್ರೆ ಲೂದಿಯಾ ಎನ್ನುವಂತ ಸ್ತ್ರೀ, ಲಿಡಿಯಾ ಎನ್ನುವಂತ ಆಕೆ ಪ್ರೊಫೆಷನ್ ವೈಸ್ ಆಕೆ ಧೂಮ್ರವರ್ಣ ಆ ಒಂದು ಬಣ್ಣವನ್ನ ಮಾರಿಕೊಳ್ಳುವಂತವಳಾಗಿದ್ದಾಗ್ಯೂ ಕೂಡ ಆಕೆಯ ಏನಂತಾರೆ ಸ್ಪಿರಿಚುವಲ್ ಲೈಫ್ ಹೇಗಿದೆ ಗೊತ್ತಾ? ಆತ್ಮೀಯ ಆ ಒಂದು ಜೀವನ ಹೇಗಿದೆ ಅಂತಂದ್ರೆ ಆಕೆ ದೇವಭಕ್ತಳು. ಈ ಸ್ಟೇಟ್ಮೆಂಟ್ ಕೊಡ್ತಿರುವಂತದ್ದು ದೇವರೇ. ಆಕೆ ದೇವಭಕ್ತಳು. ಪ್ರೇರೆ, ಈ ದಿನ ಇಷ್ಟು ಮಂದಿಯಾಗಿ ನಾವು ದೇವರ ಮಾತುಗಳನ್ನ ಕೇಳಲಿಕ್ಕೆ ಬಂದಿದ್ದೇವೆ. ಪ್ರತಿ ದಿನ ದೇವರ ಮಾತುಗಳನ್ನ ಕೇಳ್ತೇವೆ, ಪ್ರತಿ ವಾರ ದೇವರ ಮಾತುಗಳನ್ನ ಕೇಳ್ತೇವೆ. ಅನೇಕರ ಮೂಲಕವಾಗಿ ದೇವರ ಮಾತುಗಳು ನಮ್ಮ ಕಿವಿಗಳಿಗೆ ಬೀಳ್ತವೆ. ನಮ್ಮನ್ನು ಕುರಿತು ದೇವರು ನೋಡಿ ದೇವಭಕ್ತನು, ದೇವಭಕ್ತಳು ಎಂಬುದಾಗಿ ದೇವರು ಹೇಳಲಿಕ್ಕಾಗತ್ತಾ? ಆ ಮಾತು ದೇವರು ನಮಗೆ ಯೂಸ್ ಮಾಡ್ಲಿಕ್ಕೆ ನಾವು ಯೋಗ್ಯರಾಗಿ ನಿಲ್ಲಕ್ಕಾಗತ್ತಾ ಪ್ರಿಯರೇ? ಲೂದ್ಯಳನ್ನು ಕುರಿತು ದೇವರು ಯೂಸ್ ಮಾಡ್ತಿರುವಂತ ಮಾತು ದೇವಭಕ್ತಳು. ದೈವ ಭಕ್ತಿ ಆಕೆಯಲ್ಲಿದೆ. ದೇವರಲ್ಲಿ ಭಕ್ತಿ ಆಕೆಗಿದೆ. ದೇವರಲ್ಲಿ ಪ್ರೀತಿ ಆಕೆಗಿದೆ. ಆಕೆ ದೇವಭಕ್ತಳು. ದೇವರ ಮಾತುಗಳನ್ನ ಕೇಳುವುದಕ್ಕೆ ಆಸಕ್ತಿ ಉಳ್ಳವಳಾಗಿದ್ದಾಳೆ. ಅದಕ್ಕೆ ಬರ್ತಿದ್ದಾಳೆ ದೇವರ ಮಾತುಗಳನ್ನ ಕೇಳಲಿಕ್ಕೆ ನದಿ ತೀರದಲ್ಲಿ. ದೇವರ ಮಾತುಗಳನ್ನ ತಿಳಿಯಪಡಿಸುವಂತವ್ರು ಎಲ್ಲಿರ್ತಾರೆ ಎಂಬುದಾಗಿ ತಿಳಿದುಕೊಂಡು ಅಲ್ಲಿಗೆ ಬರ್ತಿದ್ದಾಳೆ. ಪ್ರೇರೆ, ಆಕೆ ಬಿಸ್ನೆಸ್ ಮಾಡ್ತಿದ್ದಾಳೆ, ವ್ಯಾಪಾರವನ್ನ ಮಾಡ್ತಿದ್ದಾಳೆ. ವ್ಯಾಪಾರ ಮಾಡ್ಕೊಳ್ತೀರಾ, ಇಲ್ಲಿಗೆ ಯಾಕೆ ಬಂದಿದ್ದಾಳೆ ಅಂತಂದ್ರೆ ವ್ಯಾಪಾರನೇ ದೇವರ ವಾಕ್ಯನೇ. ಇವತ್ತು ತುಂಬಾ ಜನ ದೇವರ ಸಭೆಗೆ ಯಾಕೆ ಬ್ರದರ್ ಬಂದಿಲ್ಲ, ಚರ್ಚ್ಗೆ ಯಾಕೆ ಬಂದಿಲ್ಲ, ಮೀಟಿಂಗ್ ಯಾಕೆ ಬಂದಿಲ್ಲ ಅಂತ ಕೇಳಿದ್ರೆ ಅವ್ರಿಗೆ ಕೊಡುವಂತ ಆನ್ಸರ್ ಕೆಲ್ಸ. ನಾನ್ ಕೇಳುವಂತ ಪ್ರಶ್ನೆ, ಕೆಲ್ಸ ಓಕೆ, ದಟ್ ಇಸ್ ನಾಟ್ ರಾಂಗ್. ಕೆಲಸಕ್ಕಿಂತ ಹೆಚ್ಚಾಗಿರುವಂತದ್ದು ದೇವರ ಮಾತುಗಳು, ದೇವರ ಸೇವೆ ಆಗಿರಬೇಕಾದ್ರೆ ಆ ಸೇವೆಯಲ್ಲಿ ನೀವು ನಮ್ಮ ಪಾರ್ಟಿಸಿಪೇಷನ್ ಇಲ್ಲದೆ ಇದ್ದಾಗ ನಿಮ್ಮಲ್ಲಿ ಭಕ್ತಿ ಇದೆ ಅಂತೀರಾ? ದೇವ ಭಕ್ತರ ನೀವು ನಾವು. ಈಗ ನೋಡಿ ಪ್ರೇರೆ, ವ್ಯಾಪಾರ ಮಾಡ್ತಿದ್ದಾಳೆ. ವ್ಯಾಪಾರ ಮಾಡುತ್ತಲೂ ಕೂಡ ಏನ್ ಮಾಡ್ತಿದ್ದಾಳೆ ಅಂತಂದ್ರೆ ದೇವರಿಗೆ ಸಮಯವನ್ನ ಕೊಡ್ತಿದ್ದಾಳೆ, ದೇವರಿಗೆ ಟೈಮ್ ಕೊಡ್ತಿದ್ದಾಳೆ, ದೇವರೊಂದಿಗೆ ಇರೋದಕ್ಕೆ ಟೈಮ್ ಕೊಡ್ತಿದ್ದಾಳೆ, ದೇವರ ಮಾತುಗಳನ್ನ ಕೇಳೋದಕ್ಕೆ ಟೈಮ್ ಕೊಡ್ತಿದ್ದಾಳೆ ಈಕೆ. ಅದಕ್ಕೆ ಆಕೆಗೆ ದೇವರು ಯೂಸ್ ಮಾಡ್ತಿರುವಂತ ಮಾತು ದೈವ ಭಕ್ತಳು, ದೇವಭಕ್ತಳು ಆಗಿದ್ದಳು. ಪೌಲನು ಹೇಳಿದ ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕೆ ಕರ್ತನು ಆಕೆಯ ಹೃದಯವನ್ನು ತೆರೆದನು. ಇವತ್ತು ನಾವು ಈ ಮಾತುಗಳನ್ನ ಕೇಳ್ತಿದ್ದೇವೆ ಅಂತಂದ್ರೆ ದೇವರು ನಮ್ಮ ಹೃದಯಗಳನ್ನ ತೆರೆದಕ್ಕಾಗಿ ಈ ಮಾತುಗಳು. ಇಲ್ದೆ ಹೋದ್ರೆ ಪ್ರೇರೆ, ನಾವು ಫೋನ್ ಆಫ್ ಮಾಡ್ಕೊಂಡು ಮಲಗ್ತಿದ್ವಿ ಟೈಮ್ಗೆ. ನಮ್ ಕೆಲ್ಸಗಳೇನಾದ್ರೂ ಇದ್ರೆ ಅದನ್ನ ನೋಡ್ಕೊಳ್ತಿದ್ವಿ. ಆದ್ರೆ ಈ ಮಾತುಗಳನ್ನ ಕೂತ್ಕೊಂಡು ಕೇಳೋದಕ್ಕೆ ಕಾರಣವೇನೋ ಗೊತ್ತಾ? ದೇವರು ನಮ್ಮ ಹೃದಯಗಳನ್ನ ತೆರೆದಿದ್ದಾರೆ. ಅದನ್ನ ಯೇಸು ಸ್ವಾಮಿ ಅವರು ಹೇಳ್ತಾರೆ, ನನ್ನ ದೇವರು, ನನ್ನ ತಂದೆ ನಿಮ್ಮನ್ನು ಆಕರ್ಷಿಸದೆ ಹೋದರೆ, ನಿಮ್ಮನ್ನು ಕರೆಯದೆ ಹೋದರೆ ನೀವು ನನ್ನ ಬಳಿಗೆ ಬರ್ತಿರ್ಲಿಲ್ಲ. ಇದನ್ನ ನಾವು ಯೇಸು ಸ್ವಾಮಿಯ ಬಳಿಗೆ ಬಂದಿದ್ದೇವೆ ಅಂತಂದ್ರೆ ವಿ ಹ್ಯಾವ್ ಬಿನ್ ಅಟ್ರಾಕ್ಟೆಡ್ ಫ್ರಮ್ ದ ಗಾಡ್. ನಾವು ದೇವರಿಂದ ಆಕರ್ಷಿಸಲ್ಪಟ್ಟವರು, ದೇವರಿಂದ ಕರೆಯಲ್ಪಟ್ಟವರು. ಆದ್ರೆ ದೇವರ ಕರುವಿಕೆಗೆ ತಕ್ಕಂತೆ ನಾವು ಬದುಕ್ತಿದ್ದೇವ? ಲೂದ್ಯಳೆಂಬ ಸ್ತ್ರೀ ದೇವ ಭಕ್ತಳಾಗಿದ್ದಳು. ಆಕೆ ಪೌಲನು ಹೇಳಿದ ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕೆ ಕರ್ತನು ಆಕೆಯ ಹೃದಯವನ್ನು ತೆರೆದನು. ಆಕೆಯು ಆಕೆಯ ಮನೆಯವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡ ಮೇಲೆ ಆಕೆ, ನಾನು ಕರ್ತನನ್ನು ನಂಬಿದವಳೆಂದು ನಿಶ್ಚಯಿಸಿಕೊಂಡಿದ್ದರಿಂದ ನನ್ನ ಮನೆಯಲ್ಲಿ ಬಂದು ಇರ್ರಿ ಎಂದು ಬೇಡಿಕೊಂಡು ನಮ್ಮನ್ನು ಬಲವಂತ ಮಾಡಿದಳು ಎಂಬಂತ ಮಾತು. ಇಷ್ಟಕ್ಕೆ ಲೂದ್ಯಳ ಸಂದರ್ಭ ಮುಗೀತು. ಲೂದ್ಯಳ ಸಂದರ್ಭ ಇಲ್ಲಿಗೆ ಮುಗೀತು. ಸೊ
ಇಷ್ಟೇ ಚರಿತ್ರೆ ಲೂದ್ಯಳನ್ನು ಕುರಿತು ಹೆಚ್ಚಾದಂತ ಪರಿಚಯ ಇಲ್ಲ. ಶಿ ಇಸ್ ದ ಫಸ್ಟ್ ಪರ್ಸನ್ ಟು ಬಿಲೀವ್. ಆಕೆ ಆ ಪಟ್ಟಣದಲ್ಲಿ ಮೊದಲನೆಯ ಸ್ತ್ರೀ ನಂಬಲಿಕ್ಕೆ. ಲೂದ್ಯಳು ದೇವರನ್ನು ಯೇಸು ಸ್ವಾಮಿನ ಅರ್ಥ ಮಾಡಿಕೊಂಡು ದೀಕ್ಷಾ ಸ್ನಾನವನ್ನು ಹೊಂದಿ ತಾನು ನಿಶ್ಚಯಿಸಿಕೊಂಡು ತಾನು ತನ್ನ ಮನೆಯವರು ಆಕೆಯು ಆಕೆಯ ಮನೆಯವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡ ಮೇಲೆ, ಅಂದ್ರೆ ಆಕೆ ಹೊಂದಿದಂತಹ ರಕ್ಷಣೆ, ಆಕೆ ಕೇಳಿದಂತಹ ರಕ್ಷಣೆಯ ಮಾತುಗಳನ್ನ ತನ್ನಷ್ಟಕ್ಕೆ ತಾನು ಇಟ್ಕೊಂಡಿಲ್ವಂತೆ ಪ್ರೇರೆ, ತನ್ನ ಮನೆಯವರಿಗೂ ಹಂಚಿದ್ದಾಳೆ. ತನ್ನ ಮನೆಯವರನ್ನು ಕೂಡ ರಕ್ಷಣೆಗೆ ತಂದಿದ್ದಾಳೆ. ದಿನ ಪ್ರೇರೆ, ನಾವು ರಕ್ಷಣೆಗೆ ಬಂದಿದ್ದೇವೆ ಅಂತಂದ್ರೆ ವೆರಿ ಗುಡ್. ವಾಟ್ ಅಬೌಟ್ ಯುವರ್ ಫ್ಯಾಮಿಲಿ? ನಮ್ಮ ಕುಟುಂಬಗಳನ್ನು ಕೂಡ ರಕ್ಷಣೆಗೆ ತರುವಂತ ಹಂಗಿನಲ್ಲಿ ನಾವಿದ್ದೇವೆ. ಹಾಗಾಗಿ ರಕ್ಷಣೆಗೆ ಬಂದಂತ ಈಕೆ, ನಾನು ದೇವರನ್ನು ನಂಬಿದವಳು, ದೇವರ ಪಕ್ಷದಲ್ಲಿ ಇದ್ದವಳೆಂದು ನಿಶ್ಚಯಿಸಿಕೊಂಡು, ರಕ್ಷಿಸಲ್ಪಟ್ಟವಳನ್ನ ಆಗಿದ್ದೇನೆ ಎಂಬುದಾಗಿ ನಿಶ್ಚಯಿಸಿಕೊಂಡು ಅವರನ್ನ ತನ್ನ ಮನೆಗೆ ಬರಮಾಡಿದಳಂತೆ. ಕೆಲವು ವರ್ಷಗಳಾದ ಮೇಲೆ ಆ ಸ್ಥಳದಲ್ಲಿ, ಆ ಜಾಗದಲ್ಲಿ, ಆ ಪಟ್ಟಣದಲ್ಲಿ ಒಂದು ಸಭೆ ನಿರ್ಮಿಸಲ್ಪಟ್ಟಿದೆ. ಒಂದು ಸಭೆ ನಿರ್ಮಾಣವಾಗಿದೆ. ಆ ಸಭೆಗೆ ಪೌಲರವರು ಪತ್ರಿಕೆಯನ್ನು ಬರೆದಿದ್ದಾರೆ. ಆ ಸಭೆಗೇನೆ ಪೌಲರವರು, ನೀವು ಒಳ್ಳೆಯವರು, ನೀವು ಸಹಾಯ ಮಾಡುವಂತ ಮನಸ್ಸುಳ್ಳವರು, ನಿಮ್ಮಲ್ಲಿ ತ್ಯಾಗದ ಮನಸ್ಸಿದೆ, ಎಲ್ಲಿಗೆ ಹೋದರೂ ದೇವರ ಸೇವೆ ಅಂದ್ರೆ ನಿಮಗೆ ಆಸಕ್ತಿ ಹೆಚ್ಚಾಗಿದೆ. ಈ ಆಸಕ್ತಿ ನಿಮಗೆ ಬಂದಂದು ಎಲ್ಲಿಂದ? ಈ ಒಂದು ಭಕ್ತಿ ನಿಮಗೆ ಸಿಕ್ಕಿರುವಂತದ್ದು ಯಾರಿಂದ? ಇಂಥ ಒಳ್ಳೆ ಮನಸ್ಸು ನಿಮ್ಮಲ್ಲಿ ಉಂಟು ಮಾಡಿರುವಂತದ್ದು ಯಾರು ಗೊತ್ತಾ? ಲೂದ್ಯಳು. ಒಂದು ಸ್ತ್ರೀ ಪ್ರಾರಂಭ ಮಾಡಿದ ಸಭೆ, ಒಂದು ಸ್ತ್ರೀಯ ಮೂಲಕವಾಗಿ ಬಂದಂತ ಸಭೆ, ಪೌಲರವರು ಪತ್ರಿಕೆಯನ್ನ ಬರೆಯುವಷ್ಟು ದೊಡ್ಡ ಸಭೆವಾಗಿದೆ. ದೊಡ್ಡ ಸಭೆ ಅಂತಂದ್ರೆ ಅಂಕಿಯಲ್ಲಿ ದೊಡ್ಡ ಸಭೆ ಆಗದೆ ಇರಬಹುದು, ಸ್ಥಳದಲ್ಲಿ ದೊಡ್ಡ ಸಭೆ ಆಗದೆ ಇರಬಹುದು, ಆದರೆ ದೇವರಲ್ಲಿ ಆಸಕ್ತಿಯಲ್ಲಿ, ದೇವರ ಕೆಲಸದಲ್ಲಿ, ದೇವರ ಸೇವೆಯಲ್ಲಿ ಸಹಾಯ ಮಾಡುವುದರಲ್ಲಿ ನಿಜವಾಗ್ಲೂ ದೊಡ್ಡ ಸಭೆ ಪ್ರಿಯರೇ. ಅಂತ ಸಭೆಯನ್ನ ಪ್ರಾರಂಭ ಮಾಡಿದಂತವರು, ಅಂತ ಸಭೆಯನ್ನ ಶುರು ಮಾಡಿದಂತವ್ರು, ಅಂತ ಸಭೆಗೆ ಪುನಾದಿ ಯಾರೋ ಗೊತ್ತಾ? ಒಂದು ಸ್ತ್ರೀ, ಲೂದ್ಯಳು. ಪ್ರಿಯರೇ, ಈ ದಿನ ನಾವು ದೇವರ ಮಾತುಗಳನ್ನ ಕೇಳಿದ್ದೇವೆ. ಕೇಳಿದ ನಂತರ ನಮ್ಮ ಸ್ಪಂದನೆ ಹೇಗಿದೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ. ಸ್ಪಂದನೆ. ಲೂದ್ಯಳು ದೇವರ ವಾಕ್ಯವನ್ನ ಕೇಳಿದ ನಂತರ ಆಕೆ ಸ್ಪಂದನೆ ಏನೋ ಗೊತ್ತಾ ನೋಡಿ ಪ್ರೇರೆ? ಕೇಳಿದ ತಕ್ಷಣ, ಕೇಳಿದ ದೇವರ ಆಕೆ ಹೃದಯವನ್ನು ತೆರೆದ ಕೂಡಲೇ ಆಕೆ ಮಾಡಿದಂತ ಕೆಲಸವೇನೋ ಗೊತ್ತಾ ಪ್ರಿಯರೇ? ತನ್ನ ಮನೆಗೆ ಹೋಗಿ ತನ್ನ ಮನೆಯವರನ್ನು ಕೂಡ ರಕ್ಷಣೆಗೆ ತಂದಿದ್ದು. ನಾವು ದೇವರ ವಾಕ್ಯವನ್ನ ಕೇಳಿದ ನಂತರ ವಾಟ್ ಈಸ್ ಅವರ್ ರಿಯಾಕ್ಷನ್? ಸ್ಪಂದನೆ ಏನು? ಎಷ್ಟು ಮಂದಿಯನ್ನ ರಕ್ಷಣೆಗೆ ತಂದಿದ್ದೇವೆ? ಎಷ್ಟು ಮಂದಿಗೆ ದೇವರ ಮಾತುಗಳನ್ನ ಹೇಳಿದ್ದೇವೆ? ಎಷ್ಟು ಮಂದಿಗೆ ದೇವರ ಮಾತುಗಳನ್ನ ತಿಳಿಸಿದ್ದೇವೆ? ಇದು ಬಹಳ ಪ್ರಾಮುಖ್ಯವಲ್ವಾ? ಎಸ್, ಇಟ್ ಈಸ್ ಇಂಪಾರ್ಟೆಂಟ್. ಪ್ರೇರೆ, ದೇವರ ಸೇವೆ ಮಾಡ್ತಿದ್ದೀವ? ನಾವು ದೇವರ ಕೆಲಸ ಮಾಡ್ತಿದ್ದೀವ? ನಮ್ಮಲ್ಲಿ ಭಕ್ತಿ ಇದೆಯಾ? ಆಕೆ ದೇವ ಭಕ್ತಳಾಗಿರೋದ್ರಿಂದ ಒಂದು ಸಭೆಯನ್ನ ನಿರ್ಮಿಸಿದ್ದಾಳೆ, ಒಂದು ಸಭೆಯನ್ನ ಪ್ರಾರಂಭ ಮಾಡಿದ್ದಾಳೆ, ಅನೇಕರಿಗೆ ಆ ಸತ್ಯವಾದ ಮಾತುಗಳನ್ನ ತಿಳಿಯಪಡಿಸಿದ್ದಾಳೆ, ಅನೇಕರನ್ನು ದೇವರ ಬಳಿಗೆ ಬರಮಾಡುವುದಕ್ಕೆ ಕಾರಣವಾಗಿದ್ದಾಳೆ. ಈ ದಿನ ಫಿಲಿಪ್ಪಿಯವರಿಗೆ ಪೌಲನು ಆ ಪತ್ರಿಕೆಯನ್ನ ಬರೆಯುತ್ತಿದ್ದಾನೆ ಅಂತಂದ್ರೆ ಆ ಪತ್ರಿಕೆಯ ಕಾರಣ ಲೂದ್ಯಳು. ಈ ದಿನ ಪ್ರಿಯರೇ, ದೇವರ ಭಯಭಕ್ತಿಯಲ್ಲಿ ನಾವಿರುವುದಾದರೆ ನಮ್ಮ ಕ್ರಿಯೆಗಳು ಹೇಗಿರ್ತವೆ ಗೊತ್ತಾ? ಲೂದ್ಯಳ ಕ್ರಿಯೆಗಳಾಗಿರುತ್ತವೆ. ಸ್ತ್ರೀಯರೇ ಆಗಿರ್ಬೋದು, ಪುರುಷರೇ ಆಗಿರಬಹುದು. ಸ್ತ್ರೀಯರೇ ಆಗಿರಬಹುದು, ಪುರುಷರೇ ಆಗಿರಬಹುದು. ಇನ್ನು ಹೇಳಬೇಕಂತಂದ್ರೆ ಸ್ತ್ರೀಯರು ದೇವರಿಗೋಸ್ಕರ ನಿಲ್ಲುವುದ, ದೇವರಿಗೋಸ್ಕರನೇ ಅಂತಲ್ಲ, ಯಾವುದೇ ಆದ್ರೂ ಒಂದು ದೃಢವಾಗಿ ನಿರ್ಣಯ ತೆಗೆದುಕೊಂಡರೆ ಪ್ರಿಯರೇ, ಅವ್ರು ಮಾಡ್ಲಿಕ್ಕಾಗದೇ ಇರುವಂತ ಕೆಲಸನೇ ಇಲ್ಲ. ಕೆಲವೊಮ್ಮೆ ಪುರುಷರು ಕೂಡ ಮಾಡ್ಲಿಕ್ಕಾಗಲ್ಲ ಅಂತ ಕೆಲಸಗಳು ಅವ್ರು ಮಾಡ್ತಾರೆ. ಕಾರಣ ಏನಂತಂದ್ರೆ, ಅವರು ಒಮ್ಮೆ ಇಫ್ ದೇ ಡಿಸೈಡ್, ಲೂದ್ಯಳ ಹಾಗೆ, ಇಫ್ ದೇ ಡಿಸೈಡ್ ನಾನ್ ಮಾಡ್ಬೇಕು, ನಾನ್ ನಿಲ್ಲಬೇಕು, ನಾನು ದೇವರಿಗೋಸ್ಕರ ನಿಲ್ಲಬೇಕೆನ್ನುವಂತ ಡಿಸಿಷನ್ ತೆಗೆದುಕೊಂಡ್ರೆ ಪ್ರಿಯರೇ, ದೇ ಆರ್ ಅನ್ಸ್ಟಾಪಬಲ್. ಅವರನ್ನ ನಿಲ್ಲಿಸ್ಲಿಕ್ಕೆ ತಡೀಲಿಕ್ಕೆ ಆಗಲ್ಲ. ಅವ್ರು ಎಲ್ಲ ಮಾಡ್ಲಿಕ್ಕೆ ಶಕ್ತರಾಗಿದ್ದಾರೆ. ಲೂದ್ಯಳು ವ್ಯಾಪಾರ ಮಾಡ್ತಿದ್ದಾಳೆ, ಸುವಾರ್ತೆನ ಮಾಡ್ತಿದ್ದಾಳೆ.
ಲುದ್ಯಳು ವ್ಯಾಪಾರ ತನ್ನ ಜೀವನಕ್ಕೆ, ತನ್ನ ಪೋಷಣೆಗಾಗಿ ಏನ್ ಮಾಡ್ಬೇಕು ಅದನ್ನು ಮಾಡ್ಕೊಳ್ತಿದ್ದಾಳೆ. ಮತ್ತೊಂದು ಕಡೆ ಸಭೆಯನ್ನು ನಿಲ್ಲಿಸ್ತಿದ್ದಾಳೆ. ಮತ್ತೊಂದು ಕಡೆ ಸಭೆಯನ್ನು ಸ್ಥಿರಪಡಿಸುತ್ತಿದ್ದಾಳೆ. ಈ ದಿನ ಪ್ರಿಯರೇ, ನಮಗೆ ದೇವರು ಯಾವ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ, ಆ ಜವಾಬ್ದಾರಿ ನಮಗೆ ನೆನಪು ಮಾಡಿಕೊಳ್ಳೋಣ. ನಮಗೆ ದೇವರು ಈ ವಾಕ್ಯವನ್ನ ತಿಳಿಸಿದ ನಂತರ, ಈ ಸತ್ಯ ಮಾತುಗಳನ್ನು ನಮ್ಮ ಕಿವಿಗಳಿಗೆ ಬೀಳಿಸಿದ ನಂತರ ಏನ್ ಮಾಡ್ತಿದ್ದೇವೆ ಆ ಮಾತುಗಳನ್ನ ಕೇಳಿ? ಏನ್ ಮಾಡ್ತಿದ್ದೇವೆ ಆ ಮಾತುಗಳು ನಮ್ಮ ಹೃದಯಗಳಿಗೆ ಬಿದ್ದ ನಂತರ ಏನ್ ಮಾಡ್ತಿದ್ದೇವೆ ಎನ್ನುವಂಥದ್ದನ್ನ ಈ ದಿನ ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳಬೇಕು ಪ್ರಿಯರೇ. ಏಕೆಂದ್ರೆ ದೇವರ ಮಾತುಗಳು ನಮ್ಮನ್ನು ಬದಲಾಯಿಸಿದೆ ಅಂತಂದ್ರೆ ಮತ್ತೊಬ್ಬರನ್ನು ಕೂಡ ಬದಲಾಯಿಸಲಿಕ್ಕೆ ಶಕ್ತಿ ಉಳ್ಳ ದೇವರ ಮಾತುಗಳಾಗಿದ್ದಾವೆ. ಆ ಮಾತುಗಳನ್ನ ನಮ್ಮ ಮಟ್ಟಿಗೆ ನಾವು ಇಟ್ಕೊಳ್ಬಾರದು ಪ್ರಿಯರೇ. ಹಂಚಬೇಕು, ತಿಳಿಸಬೇಕು. ಇವತ್ತು ಲುದ್ಯಳನ್ನು ಕುರಿತು ನಾವು ಮಾತನಾಡಿಕೊಳ್ತಿದ್ದೇವೆ. ಶಿ ಇಸ್ ನೋ ಮೋರ್, ಆಕೆ ಇಲ್ಲ, ಬಟ್ ಸ್ಟಿಲ್ ವಿ ಆರ್ ಟಾಕಿಂಗ್ ದಮ್. ಬಟ್ ಸ್ಟಿಲ್ ವಿ ಆರ್, ಆಕೆಯನ್ನು ಕುರಿತು ನಾವು ಮಾತನಾಡಿಕೊಳ್ತಿದ್ದೇವೆ. ನಾವು ಕೂಡ ಒಂದು 20 ವರ್ಷ ಆದ್ಮೇಲೆ ನಾವು ಕಾಣಿಸಲ್ಲ, ಒಂದು 10 ವರ್ಷ ಆದ್ಮೇಲೆ ನಾವು ಕಾಣಿಸಲ್ಲ. ಬಟ್ ನಿಮ್ಮ ಕೆಲಸ ಕಾಣಿಸ್ಬೇಕು, ನಿಮ್ಮ ಕೆಲಸ ಇರಬೇಕು, ನಮ್ಮ ಕೆಲಸ ದೇವರಲ್ಲಿ ಕಾಣಿಸಬೇಕು, ನಮ್ಮ ಕೆಲಸ ದೇವರಲ್ಲಿ ಫಲ ಕೊಡುವಂತದ್ದಾಗಿರ್ಬೇಕು. ಹಾಗಾಗಬೇಕು ಅಂತಂದ್ರೆ ಹೇಗಾಗುತ್ತಾ? ಯಾವಾಗ್ಲೂ ಗೊತ್ತಾ? ದೇವರಿಗೋಸ್ಕರ ನಾವು ಮೊದಲು ನಿಲ್ಲಬೇಕು. ನಿಮ್ಮಂತೆ ನಮ್ಮಂತೆ ಅನೇಕರನ್ನು ದೇವರಿಗೋಸ್ಕರ ನಾವು ನಿಲ್ಲಿಸಬೇಕು ಪ್ರಿಯರೇ. ಇವತ್ತು ಫಿಲಿಪ್ಪಿ ಪಟ್ಟಣದ ಬಗ್ಗೆ ಮಾತನಾಡಿಕೊಂಡಿದ್ದೇವೆ. ಆ ಪಟ್ಟಣವನ್ನ ಪ್ರಾರಂಭ ಮಾಡಿದಂತ ಲುದ್ಯಳನ್ನು ಕುರಿತು ನಾವು ಮಾತನಾಡಿಕೊಂಡಿದ್ದೇವೆ. ನಾಳೆ ಬೆಳಿಗ್ಗೆ ನಮ್ಮ ಬಗ್ಗೆನೂ ಕೂಡ ದೇವರ ವಿಷಯದಲ್ಲಿ ದೊಡ್ಡದಾಗಿ ಮಾತನಾಡಿಕೊಳ್ಳಬೇಕಂತಂದ್ರೆ ಇವತ್ತಿಂದ ನಾವು ಪ್ರಾರಂಭ ಮಾಡಬೇಕು. ದೇವರ ಮಾತುಗಳು ನಮ್ಮ ಹೃದಯಕ್ಕೆ ಬಿದ್ದ ದಿನದಿಂದ ನಾವು ಪ್ರಾರಂಭ ಮಾಡಬೇಕು. ನಿಮ್ಮ ಹೃದಯದಲ್ಲಿ ದೇವರ ಮಾತುಗಳು ಬಿದ್ದ ತಕ್ಷಣ ವಾಟ್ ಈಸ್ ಯುವರ್ ರೆಸ್ಪಾನ್ಸ್? ಸ್ಪಂದನೆ ಏನು? ಒಂದು ಸ್ತ್ರೀ ಸ್ಪಂದಿಸಿದಕ್ಕೆ ಒಂದು ಸಭೆ ಉಂಟಾಯಿತು. ಇವತ್ತು ಈ ಮಾತುಗಳನ್ನ ಕೇಳ್ತಿರುವಂತ ಸ್ತ್ರೀಯರೇ, ದೇವರ ಮಾತುಗಳಿಗೆ ಸ್ಪಂದಿಸ್ತಿದ್ದೀರಾ? ಸ್ಪಂದಿಸಿದ್ರೆ ಆ ಸ್ಪಂದನೆ ಚರಿತ್ರೆಯಲ್ಲಿ ಕೇಳಿಸುತ್ತೆ. ಸ್ಪಂದಿಸಿದರೆ ಆ ಸ್ಪಂದನೆ ಚರಿತ್ರೆಯಲ್ಲಿ ನಿಂತಿರುತ್ತೆ. ಹಾಗಂತ ಕೇವಲ ಸ್ತ್ರೀಯರಲ್ಲ, ಪುರುಷರು ಕೂಡ. ಪುರುಷರೇ, ಈ ಮಾತುಗಳು ನಮ್ಮ ಕಿವಿಗಳಿಗೆ ಬಿದ್ದ ನಂತರ ವಾಟ್ ಈಸ್ ಯುವರ್ ರೆಸ್ಪಾನ್ಸ್? ವಾಟ್ ಈಸ್ ಯುವರ್ ರಿಯಾಕ್ಷನ್? ನಾವು ಸ್ಪಂದಿಸಿಲ್ಲ ಅಂತಂದ್ರೆ ದೇವರ ವಾಕ್ಯ ಇನ್ನು ನಮಗೆ ಅರ್ಥ ಆಗಿಲ್ಲ ಅಂತ. ಸ್ಪಂದಿಸಿ, ದೇವರ ಮಾತುಗಳನ್ನ ಕೇಳಿ, ದೇವರ ಮಾತುಗಳಿಗೆ ವಿಧೇಯರಾಗೋಣ, ದೇವರ ಸೇವೆಯಲ್ಲಿ ನಿಲ್ಲೋಣ. ದೇವರಿಗೋಸ್ಕರ ನಾವು ನಿಂತ ಹಾಗೆ ಕೆಲವರನ್ನಾದ್ರೂ ದೇವರಿಗೋಸ್ಕರ ನಿಲ್ಲಿಸೋಣ. ಅದಕ್ಕಿಂತ ಶ್ರೇಷ್ಠ ಭಾಗ್ಯ ಮತ್ತೊಂದು ಯಾವುದು ಇಲ್ಲ ಗೊತ್ತಾ ಪ್ರಿಯರೇ? ನಿಜ. ದೇವರಿಗೋಸ್ಕರ ನಾವು ನಿಲ್ಲಬೇಕು. ನಮ್ಮಂತವ್ರನ್ನ ಅನೇಕರನ್ನ ದೇವರಿಗೋಸ್ಕರ ನಿಲ್ಲಿಸಬೇಕು. ಗೊತ್ತಿಲ್ಲ ನಾಳೆ ಬೆಳಿಗ್ಗೆ ಅದೇ ದೊಡ್ಡ ಸಭೆ ಆಗುತ್ತೆ ಗೊತ್ತಿಲ್ಲ, ಬಟ್ ಡೋಂಟ್ ನೋ ವಾಟ್ ಹ್ಯಾಪನ್ಸ್. ಬಟ್ ಮಾಡಬೇಕು. ದೇವರು ಹೇಗ್ ನಡೆಸ್ತಾರೋ ಗೊತ್ತಿಲ್ಲ, ಬಟ್ ದೇವರ ನಡೆಸುವಿಕೆಗೆ ನಾವು ನಿಲ್ಲಬೇಕು, ಕೈ ಜೋಡಿಸಬೇಕು, ಧೈರ್ಯ ಕೊಡಬೇಕು, ಧೈರ್ಯ ಮಾಡಬೇಕು, ಮುಂದಕ್ಕೆ ಹೆಜ್ಜೆ ಇಡಬೇಕು. ಲುದ್ಯಳು ಕೇಳಿದ್ದೇನೆ, ನಾನು ನನ್ನ ಮನೆಯವರು ರಕ್ಷಣೆ ಹೊಂದಿದ್ದೇವೆ ಸಾಕು ಅಂತ ನಿಲ್ಲಿಲ್ಲ ಪ್ರಿಯರೇ. ಆ ಮಾತುಗಳನ್ನ ತನ್ನ ಮಟ್ಟಿಗೆ ತಾನು ಇಟ್ಟುಕೊಳ್ಳದೆ, ತನ್ನಷ್ಟಕ್ಕೆ ತಾನು ಇಟ್ಟುಕೊಳ್ಳದೆ ಅನೇಕರಿಗೆ ಹಂಚಿದ್ದಾಳೆ. ಆ ಹಂಚಿರುವಂತ ಮಾತುಗಳು ಅವರಲ್ಲೇ ಇರಲಿಲ್ಲ. ಹೊಂದಿಕೊಂಡಂತವರು ಅದೇ ಮಾತುಗಳನ್ನ ಇನ್ನೂ ಕೆಲವರಿಗೆ ಹಂಚಿದ್ದಾರೆ. ಹಾಗೆ ಸಭೆ ನಿರ್ಮಿಸಲ್ಪಟ್ಟಿದೆ. ನಾವು ಹಂಚುತ್ತೇವ? ನಾವು ದೇವರ ಮಾತುಗಳಿಗೆ ಸ್ಪಂದಿಸುತ್ತೇವ? ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸ್ತೇವ? ಪ್ರಿಯರೇ, ದೇವರ ಮಾತುಗಳಿಗೆ ವಿಧೇಯರಾಗಿ ಬದುಕೋಣ. ದೇವರ ಚಿತ್ತವನ್ನ ನಾವು ನೆರವೇರಿಸೋಣ. ದೇವರ ಪ್ರಣಾಳಿಕೆಗಳಿಗೆ ನಾವು ತಕ್ಕಂತೆ ಜೀವಿಸುವುದಾದ್ರೆ ದೇವರು ಉನ್ನತ ಸ್ಥಾನಗಳಲ್ಲಿ ನಮ್ಮೆಲ್ಲರನ್ನ ನಿಲ್ಲಿಸೋದಕ್ಕೆ ದೇವರ ಶಕ್ತನಾಗಿದೆ. ಲುದ್ಯಳ ಜೀವನ ಎನ್ನುವುದಕ್ಕಿಂತ ಲುದ್ಯಳ ಬದುಕು ಒಂದು ಸಭೆ ನಿರ್ಮಿಸಲ್ಪಟ್ಟಿತು. ಲುದ್ಯಳ ಜೀವನದಿಂದ ಒಂದು ಸಭೆ ಉಂಟಾಯಿತು. ಆ ಸಭೆ ಹೆಸರೇ ಫಿಲಿಪ್ಪಿ ಸಭೆ. ನಾವು ಬದುಕ್ತೇವೆ, ಹೋಯ್ತೇವೆ ಪ್ರಿಯರೇ. ಹೋದ ನಂತರವೂ ಕೂಡ ನಮ್ಮ ಹೆಸರು ನಿಲ್ಲುವಂತದ್ದಾಗಿರಬೇಕು. ಹಾಗಾಗಬೇಕು ಅಂತಂದ್ರೆ ದೇವರಿಗೋಸ್ಕರ ನಾವು ನಿಲ್ಲಬೇಕು, ಮಾಡಬೇಕು. ದೇವರ ಕ್ರಿಯೆಗಳಲ್ಲಿ ಸ್ಥಿರ ಚಿತ್ತವುಳ್ಳವರಾಗಿ ಬದುಕುವುದಾದ್ರೆ ದೇವರ ಉನ್ನತ ಸ್ಥಿತಿಗಳಿಗೆ ನಮ್ಮೆಲ್ಲರನ್ನು ಕರೆತರುವಂತವರಾಗಿದ್ದಾರೆ. ಹಾಗಾಗಿ ಒಂದೊಂದು ಸಭೆಗೆ ಒಂದೊಂದು ಚರಿತ್ರೆ. ಫಿಲಿಪ್ಪಿ ಸಭೆಗೆ ಇರುವಂತ ಚರಿತ್ರೆನ ಇವತ್ತು ನಾವು ಮಾತನಾಡಿಕೊಂಡಿದ್ದೇವೆ. ಆದರೆ ಇನ್ನು ಅನೇಕ ಚರಿತ್ರೆಗಳಿದ್ದಾವೆ. ತಿಳಿದುಕೊಳ್ಳೋಣ. ಸತ್ಯವೇದವನ್ನ ಎಷ್ಟಾದ್ರೆ ಅಷ್ಟು ಓದೋಣ.
ಧ್ಯಾನಿಸೋಣ, ಹೆಚ್ಚಾಗಿ ದೇವರನ್ನು ಕುರಿತು ಅರ್ಥ ಮಾಡಿಕೊಳ್ಳೋಣ. ನಾವು ಹೆಚ್ಚಾಗಿ ನಾವು ಬಲವಾಗಿ ದೇವರಿಗೋಸ್ಕರ ನಿಲ್ಲುವರಾಗಿ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು ಕರ್ತನೆ. ಈ ಮುಂಜಾನೆ ವೇಳೆಯಲ್ಲಿ ಭಕ್ತಳಾಗಿ ನಿಮ್ಮ ಮಾತುಗಳನ್ನ ಕೇಳಿ ಆ ಮಾತುಗಳನ್ನ ಅನೇಕರಿಗೆ ಹಂಚಿ ಕರ್ತನೆ ಒಂದು ಸಭೆಯನ್ನೇ ನಿಲ್ಲಿಸಿದಂತ, ಉಂಟು ಮಾಡಿದಂತ ಲೂದ್ರಳ ಜೀವನವನ್ನು ಕುರಿತು ನಾವು ಮಾತನಾಡಿಕೊಂಡಿದ್ದೇವೆ ಸ್ವಾಮಿ. ಆಕೆಯ ಬದುಕಿನಲ್ಲಿ ನೀವು ಆಕೆಯ ಹೃದಯವನ್ನು ತೆರೆದ ದಿನದಿಂದ ಆಕೆ ಸುಮ್ಮನಿರದೆ ಸ್ವಾಮಿ, ಆ ಮಾತುಗಳನ್ನು ಮೊದಲು ತನ್ನ ಮನೆಯವರಿಗೆ ಹಂಚಿದಳು, ನಂತರ ತನ್ನ ಸುತ್ತಮುತ್ತಲಿನವರಿಗೆ ಹಂಚಿದಳು. ಅನೇಕರಿಗೆ ಆ ಮಾತುಗಳನ್ನ ಹಂಚಿ ಆ ಪಟ್ಟಣದಲ್ಲೇ ಒಂದು ಸಭೆ ಸ್ಥಾಪಿಸಲ್ಪಡುವಂತೆ ಕಾರಣವಾದಳು. ನಾವು ಸ್ವಾಮಿ, ನಮ್ಮ ಹೃದಯಗಳನ್ನ ನೀವು ತೆರೆದಿದ್ದೀರಾ ಈ ಮಾತುಗಳನ್ನ ಕೇಳಲಿಕ್ಕೆ. ನಮ್ಮ ಹೃದಯಗಳನ್ನ ನೀವು ತೆರೆದಿದ್ದೀರಾ ಈ ಮಾತುಗಳು ನಮ್ಮ ಕಿವಿಗಳಿಗೆ ಬೀಳಲಿಕ್ಕೆ. ತೆರೆಯಲ್ಪಟ್ಟವರಾಗಿ ಈ ಹೃದಯ ಉಳ್ಳವರಾಗಿರುವಂತ ನಾವು ಸ್ವಾಮಿ, ನಿಮಗೆ ವಿಧೇಯರಾಗಿ ನಿಮ್ಮ ಮಾತುಗಳನ್ನ ಅನೇಕರಿಗೆ ಹಂಚುವವರಾಗಿ ನಾವಿರುವಂತೆ ಕೃಪೆ ತೋರಿಸಿ. ನಿಮ್ಮ ಮಾತುಗಳನ್ನ ಅನೇಕರಿಗೆ ಪ್ರಕಟಿಸುವವರಾಗಿ ನಾವಿರುವಂತೆ ನಮಗೆ ಸಹಾಯ ಮಾಡಿ. ಈ ಉಸಿರು ನಿಲ್ಲುವುದರೊಳಗಾಗಿ, ಈ ಬದುಕು ನಿಲ್ಲುವುದರೊಳಗಾಗಿ ನಿಮಗೋಸ್ಕರ ಕರ್ತನೆ ಹೇಳಿಕೊಳ್ಳಲು, ದೇವರೇ ನಾನು ನಿನಗೋಸ್ಕರ ಇಂಥ ಕ್ರಿಯೆಯನ್ನ ಮಾಡಿದ್ದೇನೆ ಎಂಬುದಾಗಿ ಧೈರ್ಯವಾಗಿ ಹೇಳಿಕೊಳ್ಳುವುದಕ್ಕಾಗುವಂತ ಕೆಲಸವನ್ನೇನಾದ್ರೂ ಮಾಡುವಂತೆ ನಮ್ಮಲ್ಲಿ ಒಳ್ಳೆಯ ಮನಸ್ಸನ್ನ ಹುಟ್ಟಿಸಿ, ನಿಮ್ಮ ಪ್ರೀತಿ ಕೃಪೆಗಳಿಂದ ನಮ್ಮನ್ನು ತುಂಬಿಸಿ, ಇನ್ನು ಹೆಚ್ಚಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂತ ಭಕ್ತರ ಮೂಲಕವಾಗಿ ನಮ್ಮನ್ನು ಪ್ರೇರೇಪಿಸಿಕೊಂಡು ನಿಮ್ಮಲ್ಲಿ ಸ್ಥಿರವಾಗಿ ಬಲವಾಗಿ ನಿಂತುಕೊಳ್ಳುವಂತ ಒಳ್ಳೆ ಮನಸ್ಸನ್ನು ನಮಗೆ ನೀವು ಕೊಟ್ಟು ನಡೆಸುತ್ತೀರಾ ಎಂಬುದಾಗಿ ನಾವು ನಂಬುತ್ತಾ, ಇದುವರೆಗೂ ನಡೆಸಿದ ದೇವರೇ ನಿಮಗೆ ವಂದನೆಗಳು. ಇನ್ನು ಮುಂದೆಯೂ ಕರ್ತನೆ ನಿಮ್ಮ ಪ್ರಣಾಳಿಕೆ, ನಿಮ್ಮ ಚಿತ್ತಕ್ಕೆ ಅನುಗುಣವಾಗಿ ನಮ್ಮೆಲ್ಲರನ್ನು ನಡೆಸಿ ಬಲಪಡಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸಹವಾಸ ಎಂದಿಗೂ ಎಂದಿಗೂ ಸದಾ ಕಾಲವು ಕರ್ತನ ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ ಆಮೇಲೆ ಎಲ್ಲರಿಗೂ ಥ್ಯಾಂಕ್ ಯು.